ನಮಸ್ಕಾರ ಎಲ್ಲರಿಗೂ ಪವನ್ ನಾಯ್ಡು ಎಲ್ದಡ್ ಆ್ಯಪ್ ಚಾನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ಚಾನಲ್ಗೆ ಬಂದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ಹುಡ್ಕೊಂಡು ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ನೋಡಿ, ನಾವು ಸಖತ್ ಇಷ್ಟಪಡೋರು ನಮ್ಮ ಲೈಫಲ್ಲಿ ನಮ್ಮ ಮಕ್ಕಳನ್ನ ಅಲ್ವಾ. ಅಂದರೆ ಬೈದವೆ ಆ ಮಕ್ಕಳು ಸಖತ್ ಎಲ್ಲರಿಗೂ ಇಷ್ಟ. ಹೆಂಗೆ ನೋಡಿ, ನನಗೂ ಯಾರೋ ಒಂದು ಸಣ್ಣ ಮಗು ನೋಡಿದ್ರೆ ನನಗೂ ಇಷ್ಟ ಆಗುತ್ತೆ. ನಾನು ತುಂಬ ಮಕ್ಕಳನ್ನ ನೋಡಿದ್ದೀನಿ. ಅಂದರೆ ನಮ್ಮ ನ್ಯೂಟ್ರಿಷನ್ ಕ್ಲಬ್ಗೆ ಬರ್ತವೆ. ಆ್ಯಂಡ್ ಎಲ್ಲರೂ ಒಂದು ಕಡೆ ಸಂಬಂಧಿಕರದ್ದು ಫಂಕ್ಷನ್ಗೆ ಹೋದಾಗ ಎಲ್ಲೋ ಒಂದು ಕಡೆ ಮಕ್ಕಳನ್ನ ನೋಡಿದ್ರೆ ಅಯ್ಯೋ ಮಕ್ಕಳನ್ನ ಇಟ್ಕೊಂಡು ಮುದ್ದಾಡೋಣ ಅಂತ ಅನ್ಸುತ್ತೆ, ಮುತ್ಕೊಳ್ಳೋಣ ಅಂತ ಅನ್ಸುತ್ತೆ. ಇದೆಲ್ಲ ಕಾಮನ್, ಎಲ್ಲರಿಗೂ ಅನಿಸುತ್ತೆ. ಬಟ್ ಆ ಮಕ್ಕಳ ಮೇಲೆ ತುಂಬ ಪ್ರೀತಿ ಅಕ್ಕರೆ ಎಲ್ಲರಿಗೂ ಅದು ಸಹಜವಾಗಿರುತ್ತೆ. ಆ್ಯಂಡ್ ಅದೇ ರೀತಿ ನಿಮ್ಮದೊಂದು ಡೌಟಲ್ಲಿ ಕೇಳಿದ್ರೆ ನೋ ಪ್ರಾಬ್ಲಮ್. ಅಂದರೆ ಮಕ್ಕಳ ಮೇಲ್ಗಡೆ ಇರುವಂಥ ಪ್ರೀತಿ ಕಾಳಜಿಯಿಂದ ಕೇಳಿದ್ರೆ ನೋ ಪ್ರಾಬ್ಲಮ್, ಅದರಲ್ಲಿ ತಪ್ಪಿಲ್ಲ. ಬಟ್ ತುಂಬ ಜನ ಪೇರೆಂಟ್ಸ್ ನಾನು ನೋಡಿರ್ತೀನಿ, ಮಕ್ಕಳಿಗೆ ₹1 ₹2 ಚಾಕ್ಲೇಟ್ ತೊಗೊಡ್ತಾರೆ. ₹1 ₹2 ಪ್ಯಾಕ್ಡ್ ಐಟಮ್ಸ್ ಲೈಕ್ ಏನೇನೋ ಬರ್ತದೆ, ಟೋಫು, ಚೀಟು, ಪಾಟು ಮತ್ತು ಚಿಂಟು, ಚೋಟಾ ಭೀಮ್, ಏನೇನೋ ಇಂಥವೆಲ್ಲ ಬರ್ತವೆ ₹1 ₹2. ಆ್ಯಂಡ್ ₹2 ಚಿಪ್ಸ್ ಪ್ಯಾಕೆಟ್ ಎಲ್ಲ ಬರುತ್ತೆ. ಇದೆಲ್ಲ ತೊಗೊಡ್ತೀರಾ. ಆ್ಯಂಡ್ ಸಂಬಂಧಿಕರು ಅಂತ ಕರ್ಸ್ಕೊಳ್ಳುವಂಥ ಸೋಕೊಂಡು ಎಷ್ಟೊಂದು ಜನ ಖಾಲಿ ಕೈಲಿ ಹೋಗ್ಬಾರ್ದು, ಅವ್ರದ್ದು ಮರ್ಯಾದೆ ಕಡಿಮೆ ಆಗುತ್ತಲ್ಲ ಅಂದ್ಬಿಟ್ಟು ₹2 ₹3 ಇಂಥದ್ದೇನೋ ಅಂತ ಅಂದ್ಕೊಡ್ತಾರೆ. ₹5 ಕ್ರೀಮ್ ಬಿಸ್ಕೆಟ್ ತೊಗೊಂಬಂದು ಕೊಡ್ತಾರೆ. ಆ್ಯಂಡ್ ಇದಿಷ್ಟೇ ಸಾಕಾಗಲ್ಲ ಅನ್ನೋದಕ್ಕೆ ನಮ್ಮ ಮನೇಲಿ ಒಂದು ವಿಷ ಇಟ್ಕೊಂಡಿರ್ತಾರೆ ಯಾವಾಗಲೂ. ಸೊ ಜಿರ್ಲೆಗೆ ಹಾಕೋ ಔಷಧಿ ಆಗಲಿ, ಇಲ್ಲಾಂದರೆ ಇಲ್ಲಿಗೆ ಹೆಗಣಕ್ಕೆ ಹಾಕೋ ಔಷಧಿ ಅಲ್ಲ. ಸೊ ನಮ್ಮನ್ನೇ ಸಾಯಿಸೋವಂಥ ಒಂದು ಔಷಧಿ ಯಾವಾಗಲೂ ಮನೇಲೇ ಇಟ್ಟಿರ್ತೀವಿ. ಅದೇ ರಿಫೈನ್ಡ್ ಶುಗರು. ಅದನ್ನು ಸಣ್ಣ ಮಕ್ಕಳಿಗೆ ತಿನ್ನಿಸ್ತೀರಾ. ಮತ್ತು ಈ ರೀತಿ ₹5 ಕ್ರೀಮ್ ಬಿಸ್ಕೆಟ್ ತಿನ್ನಿಸ್ಬೋದು. ₹1 ಆ ಪ್ಯಾಕ್ಡ್ ಮೆಟೀರಿಯಲ್ಲು ಕರ್ದಿದ್ದೆಲ್ಲೇ ಕರ್ದಿ ಆ ಎಣ್ಣೆ ಕಪ್ಪಾಗಿ ಟಾರ್ ಥರ ಆಗಿರುತ್ತೆ, ಅದಲ್ಲಿ ಕೊಡ್ಬೋದು. ಆ್ಯಂಡ್ ಈ ರೀತಿ ಆ್ಯಂಡ್ ಆಚೆಗಡೆ ಅದು ಹೆಂಗೆ ಮಾಡಿರ್ತಾರೋ ಇಲ್ಲೋ ಗೊತ್ತಿಲ್ಲ, ಆ ಪಾನಿಪುರಿಗಳನ್ನ ತಿನ್ನಿಸ್ತೀರಾ, ಗೋಬಿ ಮಂಚೂರಿಯನ್ನ ಸಣ್ಣ ಮಕ್ಕಳಿದ್ದಾಗಿನ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇದೆಲ್ಲ ತುಂಬ ಜನ ಕೊಡ್ತಿರ್ತಾರೆ ಪೇರೆಂಟ್ಸು. ಆ್ಯಂಡ್ ಕೊಡದೇ ಇರೋರು ಇದ್ದಾರೆ, ನಾನು ಅವ್ರ ಬಗ್ಗೆನೂ ಮಾತಾಡಬೇಕಲ್ಲ. ಇದೆಲ್ಲ ತುಂಬ ಜನ ಪೇರೆಂಟ್ಸ್ ಕೊಡ್ತಾನೂ ಇಲ್ಲ ಮಕ್ಕಳಿಗೆ, ಅವರು ಇದ್ದಾರೆ. ಯಾರು ಕೊಡ್ತಾ ಇದ್ದಾರೋ ಅವ್ರ ಬಗ್ಗೆ ಮಾತಾಡೋದು. ನಿಮಗೆ ಯಾವುದೇ ಕಾರಣಕ್ಕೂ ಅಧಿಕಾರನೇ ಇಲ್ಲ ಡೈನೋ ಶೇಕ್ ಅಥವಾ ಮಕ್ಕಳಿಗೆ ಶೇಕ್ ಕೊಟ್ಟರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಕೇಳಕ್ಕೆ ನಿಮಗೆ ನಿಜವಾಗ್ಲೂ ಅಧಿಕಾರನೇ ಇಲ್ಲ. ಯಾರ್ಯಾರು ಹಂಗಿದ್ದಾರೆ, ಅದೆಲ್ಲ ಕೊಡೋದಕ್ಕೆ ಬಿಟ್ಟು ಈಗ ಡೈನೋ ಶೇಕ್ ಕೊಡಿ ಅಂತಂದರೆ ಅದರಿಂದ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ ಅಂತ ಕೇಳೋರು ನಿಜವಾಗ್ಲೂ ನಿಮ್ಗೆ ಅಧಿಕಾರನೇ ಇಲ್ಲ ಅದ್ರ ಬಗ್ಗೆ ಮಾತಾಡಲಿಕ್ಕೆ. ಯಾಕೆ ಸರ್ ಹಿಂಗೆ ಹೇಳ್ತೀರಾ ಅಂದರೆ, ಖಂಡಿತವಾಗ್ಲೂ ಬಾಸ್, ನಿಮ್ಗೆ ಹೆಂಗೆ ಅಧಿಕಾರ ಇದೆ? ಮಕ್ಕಳ ಬಗ್ಗೆ ಪ್ರೀತಿ ಇರೋರು, ಮಕ್ಕಳ ಬಗ್ಗೆ ಕಾಳಜಿ ಇದ್ದವರು ಬರೀ ಮಕ್ಕಳನ್ನ ಪ್ರೀತಿ ಮಾಡೋದು, ಮುದ್ದು ಮಾಡೋದು ಏನೋ ಒಂದು ತಂದ್ಕೊಡೋದಲ್ಲ. ತಂದ್ಕೊಡೋಂಗಿದೆ ನೀಟಾಗಿರೋದು ತಂದ್ಕೊಡಿ. 1 kg ಆ್ಯಪಲ್ ತಂದ್ಕೊಡಿ, ಒಳ್ಳೇದಾಗುತ್ತೆ. ಕಿವಿ ಫ್ರೂಟ್ಸ್ ಬರುತ್ತೆ, ಒಳ್ಳೇದು, ಭಾಳ ಒಳ್ಳೇದು. ಕಿವಿ ಫ್ರೂಟ್ ಕೊಡಿ, ಚೆನ್ನಾಗಾಗುತ್ತೆ. ಡ್ರ್ಯಾಗನ್ ಫ್ರೂಟ್ಸ್ ತಂದ್ಕೊಡಿ, ಚೆನ್ನಾಗಿರುತ್ತೆ. ಬ್ಲೂಬೆರೀಸ್ ತಂದ್ಕೊಡಿ, ವೆರಿ ಗುಡ್, ಒಳ್ಳೆ ಫ್ರೂಟು, ತಿನ್ನೋಕ್ಕೂ ಒಂಥರ ಹುಳಿ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ. ಸ್ಟ್ರಾಬೆರೀಸ್ ಕೊಡಿ, ಮತ್ತು ಆರೆಂಜ್ಗಳನ್ನ ತಂದ್ಕೊಡಿ, ಗ್ರೀನ್ ಆ್ಯಪಲ್ನ ತಂದ್ಕೊಡಿ. ಈ ರೀತಿ ಎಷ್ಟೊಂದು ಹಣ್ಣುಗಳಿದೆ. ಮತ್ತು ಕೊಡಿಸ್ಲೇಬೇಕಾದ್ರೆ ತುಂಬ ದೊಡ್ಡ ಐಸ್ ಕ್ರೀಮ್ ಬ್ರ್ಯಾಂಡ್ಸ್ ಎಲ್ಲ ಇದೆ, ತುಂಬ ಚೆನ್ನಾಗಿರುತ್ತೆ. ಟು ಬಿ ಫ್ರ್ಯಾಂಕ್, ನಾನು ಬೇರೆ ಬ್ರ್ಯಾಂಡ್ನ ಕಂಪೇರ್ ಮಾಡಿ ಅಥವಾ ಬೇರೆ ಬ್ರ್ಯಾಂಡ್ನ ಕೆಳಗಡೆ ಮಾಡಿ ನಮ್ಮ ಬ್ರ್ಯಾಂಡ್ನ ಮೇಲಿಡಿ. ಎಷ್ಟೊಂದು ಒಳ್ಳೊಳ್ಳೆ ಐಸ್ ಕ್ರೀಮ್ ಬ್ರ್ಯಾಂಡ್ಸ್ ಏನಿದೆ. ಒಂದು 100 ml ಐಸ್ ಕ್ರೀಮ್ ಬಂದ್ಬಿಟ್ಟು ₹100 ₹150 ಇರುತ್ತೆ. ಅದನ್ನು ತಂದ್ಕೊಡಿ, ನಾಟ್ ಆನ್ ಇಶ್ಯೂ. ಒಳ್ಳೊಳ್ಳೆ ಚಾಕ್ಲೇಟ್ ಕೊಡಿಸಿ, ಯಾವುದಾದ್ರು ಒಂದು ಚೆನ್ನಾಗಿರೋದು. ಒಂದು ಇಷ್ಟೇ ಇದ್ರೂ ಪರವಾಗಿಲ್ಲ, ಒಂದು ₹100 ₹200 ಪರವಾಗಿಲ್ಲ, ಅಂಥದ್ದು ಒಳ್ಳೇದು ಕೊಡಿಸಿ, ತೊಂದರೆ ಇಲ್ಲ. ₹2 ₹1 ನಿಮ್ಮದು ಮೀಸೆ ಮಣ್ಣಾಗಬಾರ್ದು ಅಂತ ಅಂದ್ಬಿಟ್ಟು ಯಾವುದೋ ಒಂದು ಎತ್ಕೊಂಡೋಗಿ ₹1 ₹2 ತಂದ್ಕೊಡ್ಬೇಡಿ. ಆ್ಯಂಡ್ ಅದೇ ರೀತಿಯೇ ತಂದೆ ತಾಯಿಂದ್ರೂ ಅಷ್ಟೇ, ಮಕ್ಕಳಿಗೆ ಎಲ್ಲೆಲ್ಲೆಲ್ಲೋ ಏನೇನೋ ತಿನ್ಸೋಕೆ ಬಿಟ್ಬಿಡ್ತೀರಾ. ತಿನ್ಸಾದ್ಮೇಲೆ ಲಾಸ್ಟಲ್ಲಿ ಬಂದ್ಬಿಟ್ಟು ಡೈನೋ ಶೇಕ್ ಕುಡಿದ್ರೆ ಏನಾರು ಆಗುತ್ತಾ ಅಂತ ಹೇಳ್ತೀರಾ. ಸರಿ ಸರ್, ನಿಮ್ಗೆ ನೀವು ಅನ್ಕೋತಾ ಇದ್ದೀರಿ ಇಷ್ಟೊತ್ತರೆಗೂ ಆಯಿತು ಬಿಡಿ ಸರ್, ಅದ್ರ ಬಗ್ಗೆ ಮಾತಾಡಿ ಕುಡಿಬಾರ್ದಾ? ನೋಡ್ರಿ, ಇವಾಗ ಇದೆಲ್ಲ ತಿನ್ನಿಸ್ಬಿಟ್ಟು ನಾನು ಬಂದ್ಬಿಟ್ಟು ಒಳ್ಳೆ ಊಟ ತಿನ್ಬಾರ್ದಾ ಅಂತ ಕೇಳ್ದಂಗೆ ಆಯಿತು. ನಾವು ಇವೆಲ್ಲ ಅಂಟಿಸ್ಕೊಂಡಿರೋ ಚಟಗಳು, ಇದು ತಿಂದರೂ ತಿಂದಿಲ್ಲ ಅನ್ನೂ ಪರವಾಗಿಲ್ಲ, ಅದೇನೇನೋ ಆಳು ಮುಳು ಕಡ್ಡಿ ಕಸ ಜ್ಯೂಸ್ ಗೀಸ್ ಕುಡಿದಿಲ್ಲ ಅನ್ನೂ ಪರವಾಗಿಲ್ಲ. ಇದೊಂದು ಶೇಕ್ ತಂದುಕೊಟ್ರೆ ಮಕ್ಕಳ ಆರೋಗ್ಯ ಸೂಪರ್ ಆಗುತ್ತೆ. ಇದು ಹೆಂಗೆ ಗೊತ್ತು ಅಂದರೆ, ಮಕ್ಕಳಲ್ಲಿ ಏನು ಬೇಕು, ಸೆಲೆನಿಯಮ್ ಅಂತ ಒಂದು ಮಿನರಲ್ ಬೇಕು, ಮಕ್ಕಳಲ್ಲಿ ಕ್ಯಾಲ್ಶಿಯಂ ಬೇಕು, ಮಕ್ಕಳಲ್ಲಿ ಮೆಗ್ನೀಷಿಯಮ್ ಬೇಕು, ಮಕ್ಕಳಲ್ಲಿ ವೈಟಮಿನ್ ಸಿ ಮತ್ತು ವೈಟಮಿನ್ B12 ಎಲ್ಲ ಕೊಡಬೇಕು. ಆವಾಗಲೇ ಅವರು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಗೋದು, ಬುದ್ಧಿ ಚುರುಕಾಗೋದು. ಸೊ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಗೋದ್ರ ಜೊತೆ ಬುದ್ಧಿ ಚುರುಕಾಗೋದು ತುಂಬ ಇಂಪಾರ್ಟೆಂಟ್. ಅದೆಲ್ಲ ನೀವು ಕೊಡುವಂಥ ₹1 ₹2 ಕ್ರೀಮ್ ಬಿಸ್ಕೆಟಲ್ಲಿ ಸಿಗಲ್ಲ. ಅದನ್ನೇ ಕೊಡ್ತಾಯಿದ್ದೀರಾ ಅಂದರೆ ಅದರಿಂದ ಹಾಳಾಗುತ್ತೆ, ಆರೋಗ್ಯ ಹಾಳಾಗುತ್ತೆ. ಅದನ್ನು ಬಿಟ್ಟು ಇದನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆರೋಗ್ಯ ಇನ್ನೂ ಚೆನ್ನಾಗುತ್ತೆ, ಚೆಂದ ಆಗುತ್ತೆ ಆರೋಗ್ಯ.
ನೀವು ಅದರ ಮೇಲೆ ಕ್ವಶನ್ ಇಟ್ಕೊಂಡು ಇದ್ರ ಕಡೆ ಬರ್ಲಿಕ್ಕೆ ಹೋಗ್ಬೇಡಿ. ಬಿಕಾಸ್ ಇದು ಸೂಪರ್. ಯಾವುದೋ ಶೇಕ್ ಕೊಟ್ಟರೆ ಆರೋಗ್ಯ ಚೆನ್ನಾಗೇ ಆಗುತ್ತೆ. ಎಲ್ಲೂ ಶೇಕ್ ತೊಗೊಂಡು ಆರೋಗ್ಯ ಕೆಟ್ಟೋಗಿದೆ ಅಂತ ಯಾರೂ ಹೇಳಿಲ್ಲ. ಸೊ ಯಾರೋ ನಾಲಾಯಕಗಳು ಸುಮ್ಮನೆ ಹೇಳ್ಬೋದು ತೊಗೊಳಕ್ಕಾಗಲ್ಲ, ಇಲ್ಲಾಂದ್ರೆ ಅವ್ರಿಗೇನೋ ಪ್ರಾಬ್ಲಮ್ ಇರೋರು ಹೇಳ್ಬೋದು. ಬಟ್ ನಿಜ ಹೇಳ್ತೀನಿ, ಶೇಕ್ನ ಅವ್ರಿಗೆ ಅದರ ರೀಪ್ಲೇಸ್ಮೆಂಟಾಗಿ ಕೊಡಬಾರ್ದು ಡೈನೋ ಶೇಕ್ನ. ಅಂದರೆ ದೊಡ್ಡವ್ರು ಯಾರ್ಯಾರು ಶೇಕ್ ತೊಗೊಳ್ತೀರೋ, ನೀವು ಶೇಕ್ನ ತೊಗೊಂಡ್ರೆ ಬೆಳಗಿನ ಜಾವ ತಿಂಡಿ ಮಾಡಲ್ಲ, ಕರೆಕ್ಟಾ? ಇಫ್ ಐ ಆಮ್ ನಾಟ್ ರಾಂಗ್. ಆದರೆ ಈ ಡೈನೋ ಶೇಕ್ ತೊಗೊಂಡವ್ರ ಕತೆ ಹಂಗಿರಲ್ಲ. ಈ ಡೈನೋ ಶೇಕ್ ತೊಗೊಂಡ್ರೆ ತಿಂಡಿ ಮಾಡಬೇಕು. ಸೊ ಯಾಕಪ್ಪ ತಿಂಡಿ ಮಾಡಬೇಕಾಗುತ್ತೆ ಅಂತಂದರೆ, ಇದು ಒಂದು ಡ್ರಿಂಕ್ ಅಷ್ಟೆ. ನಮ್ಮದು ಶೇಕ್ ಮೇಟಲ್ಲಿ ಹಾಕೋರ್ಬೋದು, ಯಾವುದರಲ್ಲಾದ್ರೂ ಹಾಕಿ ಕೊಡೋದೊಂದು ಇದು ಡ್ರಿಂಕು. ಇದನ್ನು ತೊಗೊಂಡ್ರೆ ತಿಂಡಿ ಮಾಡಬೇಕು, ಬೆಳಗ್ಗೆ ಒಂದು ಟೈಮು ಸಂಜೆ ಒಂದು ಟೈಮ್. ಸೂಪರ್ಬಾಗುತ್ತೆ. ಕ್ಯಾನ್ ಯು ಇಮ್ಯಾಜಿನ್ ಅವರು ಏನು ಚೆನ್ನಾಗಿ ಆಗ್ತಾರೆ ಅಂದರೆ ನೀವು ಊಹೆ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ಸೂಪರ್ ಆಗುತ್ತೆ. ನಿಮ್ಗೆ ಅದೆಲ್ಲದಕ್ಕಿಂತ ಮೈನಾಗಿ ನಂಬಿಕೆ ಇರಬೇಕು. ಸೊ ಸ್ಟಾರ್ಟ್ ಮಾಡಿ. ಖಂಡಿತ ಯಾವುದ್ಯಾವ್ದ್ರ ಮೇಲೂ ಇನ್ವೆಸ್ಟ್ ಮಾಡ್ತೀರಾ, ಏನೇನೋ ಆಗುತ್ತೆ. ಅದೆಲ್ಲ ಯಾವುದು ನಿಜವಾಗ್ಲೂ ವರ್ಕ್ ಆಗುತ್ತೆ ಇಲ್ಲೋ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಬಟ್ ಇದನ್ನೇ ಸ್ಟಾರ್ಟ್ ಮಾಡಿ ನೋಡಿ, ಖಂಡಿತ ಸೂಪರ್ವಾಗಿ ಚೇಂಜಸ್ ಆಗುತ್ತೆ. ಎಂಥ ಅಮೇಝಿಂಗ್ ಚೇಂಜ್ ಆಗುತ್ತೆ ಅಂದರೆ ಯು ಕಾಂಟ್ ಇವನ್ ಇಮ್ಯಾಜಿನ್. ಅಷ್ಟು ಒಳ್ಳೆ ರೀತಿಯಾದಲ್ಲಿ ಚೇಂಜಸ್ ಆಗುತ್ತೆ. ನಾವು ಯಾವಾಗಲೂ ಕೂಡ ಅಷ್ಟೇ, ಮಕ್ಕಳನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು, ಮಕ್ಳಿಗೆ ಏನು ಬೇಕೋ ಅದನ್ನು ಕೊಡಬೇಕು. ನಿಮ್ಗೆ ಏನು ಬೇಕೋ ಅದು ಕೊಡೋದಲ್ಲ, ಯಾರೋ ಏನೋ ತಂದ್ಕೊಡ್ತಾರೆ ಅನ್ನೋದು ತಿನ್ಸೋದಲ್ಲ. ಸೊ ಒಳ್ಳೇದು ಎಲ್ಲಿದೆ ನೀವೇ ಹುಡುಕಿ. ಮಕ್ಳಿಗೆ ಸೆಲೆನಿಯಮ್ ಬೇಕಾ ಹುಡುಕಿ, ಮಕ್ಳಿಗೆ ವೈಟಮಿನ್ B12 ಬೇಕಾ ಹುಡುಕಿ, ಮಕ್ಳಿಗೆ ಫೋಲೇಟ್ ಅಂತ ಒಂದು ಮಿನರಲ್ ಇದೆ. ಸೊ ಅದು ತುಂಬ ಇಂಪಾರ್ಟೆಂಟ್. ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಗಬೇಕಾದ್ರೆ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ವೆರಿ ಇಂಪಾರ್ಟೆಂಟ್. ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ನಾವು ಕೊಡ್ತಾಯಿದ್ದೀವಿ ಅಂತ ನೋಡಿ ಹುಡುಕಿ, ಅದ್ರ ಬಗ್ಗೆ ಟೈಮ್ ಇನ್ವೆಸ್ಟ್ ಮಾಡಿ. ಅದನ್ನು ಬಿಟ್ಟು ಗಾಸಿಪ್ಸ್ ಮಾಡೋದಕ್ಕೆ ಟೈಮ್ ಇನ್ವೆಸ್ಟ್ ಮಾಡಲಿಕ್ಕೆ ಹೋಗ್ಬೇಡಿ. ಸೊ ನಿಮ್ಗೆ ಯಾರಾದರೂ ಒಬ್ಬರು ನಿಮ್ಮ ಮಕ್ಕಳ ಮೇಲೆ ಸಖತ್ ಲವ್ ಇದ್ದು, ನಿಮ್ಮ ಮಕ್ಕಳು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಗಬೇಕು ಅಂತ ಅಂದ್ಕೊಂಡು ಅವ್ರಿಗೆ ಏನಾದರೂ ಪ್ರಾಡಕ್ಟ್ ಸ್ಟೆಪ್ ಮಾಡಬೇಕಾದ್ರೆ ಇವತ್ತೇ ಮೇಲೆ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ಪ್ರಾಡಕ್ಟ್ಸ್ನ ಕೊಟ್ಟು ನೀವು ಏನು ಅಂದ್ಕೊಂಡು ಆ ರಿಸಲ್ಟ್ನ ಬರ್ಸ್ಲಿಕ್ಕೆ ನಾನು ರೆಡಿ ಇದ್ದೀನಿ. ನೀವು ರೆಡಿ ಇದ್ದರೆ ಇವತ್ತೇ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಇನ್ನೊಂದು ಅಮೇಝಿಂಗ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.